ನಮಸ್ಕಾರ. ಭಾವೈಕ್ಯದ ಬಂಧುಗಳಿಗೆ ಸಂಸ್ಥಾನ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಹಿಂದೆ ನಮ್ಮ ವಾಹಿನಿಯ ವಿದ್ಯುಕ್ತ ಚಾಲನೆಯ ದಿನ ನಮ್ಮ ಗುರುಗಳು ಶ್ರೀ ಪಾವಗಡ ಪ್ರಕಾಶ್ ರಾವ್ ಗುರುಗಳು ನಿಮಗೆ ನಮ್ಮ ವಾಹಿನಿಯಲ್ಲಿ ಏನೆಲ್ಲ ಪ್ರಸಾರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಅದರ ಅಂಗವಾಗಿ ಇಂದಿನಿಂದ ನಿಮಗೆ ಕನ್ನಡದ ನೆಲ, ಭಾಷೆ, ಸಾಹಿತ್ಯ, ಇತಿಹಾಸದಲ್ಲಿರುವಂಥ ವೈಭವ, ಒಬ್ಬ ಕನ್ನಡಿಗನಾಗಿ ನನಗಿರಬೇಕಾದಂಥ ಒಂದು ಹಿರಿಮೆ, ಇದೆಲ್ಲದರ ಬಗ್ಗೆ ಗುರುಗಳು ನಿಮಗೆ ಕನ್ನಡತನವನ್ನು ಪ್ರಸ್ತುತಪಡಿಸಲಿದ್ದಾರೆ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸನ್ಮಾನ್ಯ ಲಕ್ಷ್ಮೀಶ ಸಂಸ್ಥಾನಾಧಿಪತಿ, ಸಂಸ್ಥಾನ ವಾಹಿನಿಯ ಮೂಲಕ ಹಲವಾರು ವಿಷಯಗಳನ್ನು ಕನ್ನಡಿಗರ ಜೊತೆಗೆ ಹಂಚಿಕೊಳ್ಳಬೇಕು ಅನ್ನತಕ್ಕಂತಹ ಸದುದ್ದೇಶದಿಂದ ಇಂಥದ್ದೊಂದು ವಾಹಿನಿಯನ್ನು ಆರಂಭ ಮಾಡ್ತಾ ಇದ್ದೀರಿ ನೀವು. ನಿಮಗೆ ಅದರೊಳಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಕನ್ನಡಾಂಬೆಯ ಅನುಗ್ರಹ ನಿಮಗೆ ಇರಲಿ. ಧನ್ಯವಾದಗಳು. ನೀವು ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಪರಂಪರೆಯ ಬಗ್ಗೆ, ಕನ್ನಡ ಇತಿಹಾಸದ ಬಗ್ಗೆ, ಇವುಗಳ ಬಗ್ಗೆ ಚೂರು ಮಾತನಾಡುವ ಅನ್ನೋ ಅರ್ಥದಲ್ಲಿ ಹೇಳಿದಿರಿ. ಬಹಳ ಸ್ಥೂಲವಾಗಿ ಒಂದು ಹೇಳಿಕೆಯನ್ನು ಹೇಳಬೇಕಾಗಿದ್ದರೆ, ನಮ್ಮ ಕರ್ನಾಟಕ ಏನಿದೆ, ಕನ್ನಡ ಭಾಗ ಅಂತ ನಾವೇನು ಕರಿತೀವಿ, ಕನ್ನಡ ಭಾಷಿಕರು ಜೀವನ ಮಾಡ್ತಾ ಇರತಕ್ಕಂಥ ಈ ಭೂಭಾಗ ಏನಿದೆ, ಇದು ಅಥವಾ ಇಲ್ದಿರತಕ್ಕಂಥ ಹವಾ, ಇಲ್ಲಿರತಕ್ಕಂಥ ವಾಯುಗುಣ, ಇಲ್ಲಿರತಕ್ಕಂಥ ಸಂಪತ್ತು, ಇಲ್ಲಿರತಕ್ಕಂಥ ಭಾಷಾ ವೈಭವ, ಇಲ್ಲಿ ಆಗಿ ಹೋದಂಥ ರಾಜಮಹಾರಾಜರುಗಳು, ಇಲ್ಲಿನ ಆಡಳಿತ ಅಧಿಕಾರಿಗಳು, ಇಲ್ಲಿನ ಜನರು, ಇಲ್ಲಿನ ಸಾಂಸ್ಕೃತಿಕ ಪರಂಪರೆ, ಇವುಗಳನ್ನೆಲ್ಲ ನಾವು ಅಧ್ಯಯನ ಮಾಡಿ ಕೊನೆಗೆ ಒಂದು ಮಾತು ಏನು ಹೇಳಬಹುದು ಅಂದರೆ, ಆ ಅಧ್ಯಯನ ಏನು ಮಾಡೋದು ಅನ್ನೋದನ್ನು ನಾವು ಮಾಡ್ತೀವಿ ಮುಂದೆ ನಿಧಾನವಾಗಿ. ಅದನ್ನೆಲ್ಲ ಮಾಡಿ ಏನು ಹೇಳಬಹುದು ಅಂದರೆ, ಬಹುಶಃ ಭಾರತದಲ್ಲಿ ವಿಭಜಿಸಲ್ಪಟ್ಟಿರತಕ್ಕಂತಹ ಅನೇಕ ರಾಜ್ಯಗಳು, ಅನೇಕ ಭಾಷೆಗಳು, ಅನೇಕ ಸಂಸ್ಕೃತಿಗಳು, ಇವುಗಳನ್ನೆಲ್ಲ ಹೋಲಿಸಿದರೆ ಕರ್ನಾಟಕ ಅತ್ಯಂತ ಉತ್ತುಂಗದಲ್ಲಿದೆ. ನಾನು ಕನ್ನಡಿಗನಾಗ ಆ ಮಾತು ಹೇಳ್ತೀನಿ ಅನ್ನೋದು ಬೇರೆ, ಆದರೆ ಸುಮ್ಮನೆ ಹಾಗೆ ಹೇಳಿದರೆ ಜನರು ಒಪ್ಕೋಬೇಕಲ್ಲ. ಹೌದು, ಅಭಿಮಾನದಿಂದ ಹೌದು ನಾನು ಕನ್ನಡಿಗ, ಕನ್ನಡದ ಬಗ್ಗೆ ಪರವಾಗಿ ಮಾತಾಡ್ತೀನಿ, ಕರ್ನಾಟಕದ ಪರವಾಗಿ ಮಾತಾಡ್ತೀನಿ, ಭಾಳ ಶ್ರೇಷ್ಠವಾಗಿದೆ, ಉನ್ನತವಾಗಿದೆ, ಅದು ಬೇರೆ, ಅದು ಅಭಿಮಾನದ ಮಾತು ಬೇರೆ. ಆದರೆ ಅದು ಸತ್ಯವೋ, ಅದಕ್ಕೆ ನೆಲೆಯ ಆಧಾರ ಇದೆಯೋ, ಸಾಕ್ಷ್ಯ ಇದೆಯೋ ಅನ್ನುವುದರ ಮೇಲೆ ನಾನು ಹೇಳಿದ ಮಾತು ನಿಜ ಆಗಬೇಕು, ಇಲ್ಲ ಸುಳ್ಳಾಗಬೇಕು. ವಾಕ್ಯ ಏನು? ಭಾರತದ ರಾಜ್ಯಗಳ ಪೈಕಿ ಮಹಾರಾಷ್ಟ್ರ ಇದೆ, ಉತ್ತರ ಪ್ರದೇಶ ಇದೆ, ಹರಿಯಾಣ ಇದೆ, ತಮಿಳುನಾಡು ಇದೆ, ಕರ್ನಾಟಕ ಇದ್ದೇ ಇದೆ, ಕೇರಳ ಇದೆ, ಆಂಧ್ರ ಪ್ರದೇಶ ಇದೆ, ಹೀಗೆ ಬೇಕಾದಷ್ಟು ರಾಜ್ಯಗಳಿದೆಯಲ್ಲ. ಈ ರಾಜ್ಯಗಳನ್ನು ಒಂದರ ಪಕ್ಕದಲ್ಲಿ ಒಂದಿಟ್ಟು ನಾನು ನೋಡಿದಾಗ ಅವುಗಳಲ್ಲಿ ಇರತಕ್ಕಂತಹ ಹಿರಿಮೆಗಳೇ ಪ್ರತಿಯೊಬ್ಬನಿಗೂ ಅವನ ರಾಜ್ಯ ಭಾಳ ಶ್ರೇಷ್ಠವೇ. ಹೌದು, ತಮಿಳುನಾಡಿನಲ್ಲಿದ್ದವನಿಗೆ ನಂದು ಭಾಳ ಶ್ರೇಷ್ಠ ಅಂತ ಹೇಳ್ತಾನೆ. ಉತ್ತರ ಪ್ರದೇಶದ ನಮ್ಮದು ಭಾಳ ಶ್ರೇಷ್ಠ, ಈ ಪ್ರತಿಯೊಬ್ಬರು ಹೇಳ್ತಾರೆ. ಹಾಗೆ ನಾನು ಹೇಳ್ತೀನಿ. ಹಾಗೆ ಹೇಳುವುದರ ಜೊತೆಗೆ ಬೇರೆಯದಕ್ಕೆ ಹೋಲಿಸಿದರೆ, ಎಲ್ಲವೂ ಭಾರತವೇ, ಆ ಮಾತು ಬೇರೆ, ಅದು ನನ್ನ ಕನ್ನಡಿಗ ಅನ್ನೋದೊಂದು ಇದೆಯಲ್ಲ, ಬೇರೆಯ ರಾಜ್ಯಗಳು, ಬೇರೆ ಭಾಷೆ, ಇವುಗಳಿಗೆ ಹೋಲಿಸಿದರೆ ಕನ್ನಡ ವಿಶಿಷ್ಟವಾಗಿ ಕೂತ್ಕೊಳ್ಳುತ್ತೆ. ಕರ್ನಾಟಕ ವಿಜೃಂಭಿಸುತ್ತೆ. ಕನ್ನಡಕ್ಕೆ ಆ ಬೆನ್ನೆಲುಬಿದೆ, ಕನ್ನಡದ ಮಣ್ಣಿಗೆ ಆ ಗುಣ ಇದೆ, ಕನ್ನಡದ ನೆಲಕ್ಕೆ ಆ ವೈಭವ ಇದೆ. ಇವುಗಳೆಲ್ಲ ಮಾತುಗಳು ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ನಿಜವೋ ಇದೆಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಸಮೇತವಾಗಿ ಮಾತಾಡಬೇಕು.
ಈಗ ನೋಡಿ, ಭಾಳ ಪುಟಾಣಿ ಉದಾಹರಣೆ, ಎಲ್ಲರಿಗೂ ಗೊತ್ತಿರೋ ಒಂದು ಉದಾಹರಣೆ. ಈ ಜ್ಞಾನಪೀಠ ಪ್ರಶಸ್ತಿಗಳು ಅಂತ ಕೊಡ್ತಾರೆ. ನಮ್ಮ ಕನ್ನಡಕ್ಕೆ ಸಿಕ್ಕಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬೇರೆ ಯಾವ ಭಾಷೆಗೂ ಸಿಕ್ಕಿಲ್ಲ. ಹಿಂದಿಗೇನೋ ಇದೆ ಅಂದರೆ ಅದರ ವಿಸ್ತಾರ ಎಷ್ಟು, ಇಡೀ ಅರ್ಧ ಭಾರತವೇ ಇದೆ. ನಮ್ಮದು ಕರ್ನಾಟಕ ಎಷ್ಟಿದೆ, ಅದಕ್ಕೆ 7 ಅದೊಂದೇ ಮೇಲಿನ ಸಾಕ್ಷ್ಯ ಸಾಕು. ಕರ್ನಾಟಕ ಅನ್ನತಕ್ಕಂಥದ್ದು ಬೇರೆಯ ಭಾಷೆಗಳಿಗೆ, ಬೇರೆಯ ರಾಜ್ಯಗಳಿಗೆ ಹೋಲಿಸಿದರೆ ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ. ಯಾವುದೇ ಒಂದು ರಾಷ್ಟ್ರ, ಭಾರತ ಅಂತ ವಿಶೇಷ ಅಂತಲ್ಲ, ಯಾವುದೇ ಒಂದು ರಾಷ್ಟ್ರ ಪ್ರಪಂಚದಲ್ಲಿ, ಉದಾಹರಣೆಗೆ ಅಮೆರಿಕ, ಎಲ್ಲರ ಕಣ್ಣಿಗೂ ಕಾಣಿಸ್ತಕ್ಕಂಥ ಅಮೆರಿಕ ಅಷ್ಟು ಪ್ರಸಿದ್ಧವಾಗಿದೆ, ದೃಢವಾಗಿದೆ, ದೊಡ್ಡಣ್ಣ ಅಂತ ಕರೀತಾರೆ. ಯಾಕೆ ಅಂದರೆ ಅವ್ರ ಹತ್ರ ದುಡ್ಡಿದೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಆರಂಭಗೊಂಡು ಒಂದು ರಾಷ್ಟ್ರದ ತನಕ ಸಮರ್ಥವಾಗಿದ್ದಾನೆ, ಶಕ್ತವಾಗಿದ್ದಾನೆ ಅಂತ ಹೇಳಬೇಕಾಗಿದ್ದರೆ ಮೂಲಭೂತವಾಗಿರತಕ್ಕಂಥ ಅಂಶ ಯಾವುದು? ಹಣ, ಆರ್ಥಿಕ ಸ್ಥಿರತೆ. ಯಾವುದೇ ಒಂದು ದೇಶದ ಹಣ ಸುಸ್ಥಿರವಾಗಿದೆ ಅಂದರೆ ಅರ್ಥ ಏನು? ಆ ದೇಶ ಮುದ್ರಿಸತಕ್ಕಂತಹ ಹಣದ ಮೇಲೆ ಅದು ಸುಸ್ಥಿರವಾಗಿದೆ ಅಂತ ಅಲ್ಲ. ನೀವು ಮುದ್ರಣಾಲಯದಲ್ಲಿ ಎಷ್ಟು ಬೇಕಾದ್ರೂ ಮುದ್ರಿಸ್ಬೋದು ರೀ. ಹಾಗೆಲ್ಲ ಮುದ್ರಿಸಿದರೆ ಏನೇನೋ ಆಗಿಬಿಡುತ್ತೆ. ಮನಸ್ಸೋ ಇಚ್ಛೆ ಮುದ್ರಿಸುವಂತಿಲ್ಲ. ಈಗಾಗಲೇ ಆ ರೀತಿ ಕೃತಕ ಮುದ್ರಣಗಳನ್ನು ಮಾಡಿ ಬಿದ್ದೋಗಿರೋ ದೇಶಗಳು ಬೇಕಷ್ಟಿವೆ ಪ್ರಪಂಚದಲ್ಲಿ. ಆದರೆ ಅದಕ್ಕೊಂದು ನೀತಿ ಇದೆ, ಅದಕ್ಕೊಂದು ಶಾಸ್ತ್ರ ಇದೆ, ಅದಕ್ಕೊಂದು ಸಂಹಿತೆ ಇದೆ. ತನ್ನ ದೇಶದ ನಗದನ್ನದೇನು ಮುದ್ರಣ ಮಾಡುತ್ತೆ, ಟಂಕಸಾಲೆ ಮಾಡುತ್ತೆ, ಅದು ಸುಸ್ಥಿರವಾಗಿರಬೇಕಾಗಿದ್ದರೆ ಒಂದು ಮೂಲಭೂತ ಶಕ್ತಿ ಆ ದೇಶದಲ್ಲಿ ನಿಕ್ಷಿಪ್ತವಾಗಿರಬೇಕು. ಅದೇನಪ್ಪ ಅಂದರೆ ಚಿನ್ನ. ಒಂದು ದೇಶ ಸಂಪದ್ಭರಿತವಾಗಿದೆ ಅಂದರೆ ಚಿನ್ನ ಎಷ್ಟಿದೆಯಪ್ಪ ನಿಮ್ಮಲ್ಲಿ ಅನ್ನೋದು ಮುಖ್ಯ. ನನ್ನಲ್ಲಿ ಎಷ್ಟು ಚಿನ್ನ ಇದೆಯೋ ಅದರ ಬೆಲೆಗೆ ಅನುಗುಣವಾಗಿ ನಾನು ಮುದ್ರಿಸಬಹುದು. ಅದನ್ನು ಮೀರಿ ಮುದ್ರಿಸಿಬಿಟ್ರೆ ಹಣದುಬ್ಬರ ಆಗಿಬಿಡುತ್ತೆ, ಹಣಕ್ಕೆ ಬೆಲೆನೇ ಇಲ್ಲದೆ ಆಗಿಬಿಡುತ್ತೆ. ಇದು ಮೂಲಭೂತವಾಗಿ ತಿಳ್ಕೊಳ್ಬೇಕಾದ ವಿಷಯ. ಈಗ ನೀವು ಭಾರತಕ್ಕೆ ಬನ್ನಿ. ಭಾರತದ ಆರ್ಥಿಕ ಸ್ಥಿತಿ, ನಾವೇನು ಮಾತಾಡ್ತಾ ಇದ್ದೀವಿ? ಕರ್ನಾಟಕದ ವೈಭವದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರ್ನಾಟಕದ ಸ್ಥಿರತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರ್ನಾಟಕದ ವೈಶಿಷ್ಟ್ಯತೆ ಕುರಿತು ಮಾತಾಡ್ತಾ ಇದ್ದೀವಿ, ಕರ್ನಾಟಕದ ಹಿರಿಮೆಯನ್ನು ತಿಳ್ಕೊಳ್ಳಿಕ್ಕೆ ಮಾತಾಡ್ತಾ ಇದ್ದೀವಿ, ಕರ್ನಾಟಕದ ಗರಿಮೆಯನ್ನು ತಿಳ್ಕೊಳ್ಳಿಕ್ಕೆ ಮಾತಾಡ್ತಾ ಇದ್ದೀವಿ, ಕರ್ನಾಟಕದ ಸಾಂಸ್ಕೃತಿಕ ಆಳ ಅಗಲಗಳ ವೈಭವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮಾತಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ದುಡ್ಡಿನ ವಿಷಯ ಮಾತಾಡ್ತಾ ಇದ್ದೇವೆ. ಈ ಭಾರತಕ್ಕೆ ಒಂದಷ್ಟು ಆರ್ಥಿಕ ಸುಸ್ಥಿತಿ ಇದೆ ಅನ್ನುವುದಾದರೆ ಮೂಲಭೂತವಾಗಿ ಏನಿರಬೇಕು? ಅದಕ್ಕೆ ಚಿನ್ನ ಇರಬೇಕು. ಈ ಭಾರತದ ಚಿನ್ನದ ದಾಸ್ತಾನು ಅಂತ ಏನಾದರೂ ಇದ್ದರೆ ಅದು ಎಲ್ಲಿಂದ ಬರಬೇಕು? ನೆಲದಿಂದ ಬರಬೇಕು. ಚಿನ್ನದ ಅದಿರಿನಿಂದ ನಾವು ಚಿನ್ನವನ್ನು ತೆಗಿಬೇಕು. ಲಕ್ಷ್ಮೀಶ್ ಅವರೇ, ದಯವಿಟ್ಟು ದಾಖಲು ಮಾಡಿಕೊಳ್ಳಿ. ಕೋಲಾರದ ಹೆಸರು ಕೇಳಿದ್ದೀರಿ, ಕೋಲಾರದ ಚಿನ್ನದ ಗಣಿಗಳು ಕೇಳಿದ್ದೀರಿ. ಕೋಲಾರ ಇರುವುದು ನಮ್ಮಲ್ಲಿ ಅಂತ ಗೊತ್ತಿದೆ, ಕರ್ನಾಟಕದ ಕೋಲಾರ. ಕರ್ನಾಟಕದ ಕೋಲಾರದ ಚಿನ್ನದ ಗಣಿಗಳು ಎಷ್ಟು ಚಿನ್ನವನ್ನು ಭಾರತಕ್ಕೆ ಕೊಟ್ಟಿದೆ ಅಂತಂತ ಹೇಳಿದರೆ, ಭಾರತಕ್ಕೆ ಒಂದು 100 ತೂಕದ ಚಿನ್ನ ಇದೆ ಅಂತ ಅಂದುಕೊಂಡ್ರೆ
ಅದರೊಳಗೆ 90 ಭಾಗ ಕೊಟ್ಟಿರೋರು ನಾವು. ಅಂದರೆ ಕೋಲಾರದ ಚಿನ್ನದ ಗಣಿಗಳು ಇಲ್ಲಿಯ ತನಕ ಕೊಟ್ಟಿರತಕ್ಕಂತಹ ಚಿನ್ನ ಭಾರತದ ಚಿನ್ನದ ದಾಸ್ತಾನಿನಲ್ಲಿ 10 ಭಾಗ. ಅಷ್ಟು ಶ್ರೀಮಂತರು ನಾವು. ಈಗ ಅದು ಕಡಿಮೆ ಆಗ್ತಾ ಇದೆ, ಆದರೆ ಈಗಲೂ ಕೊಡ್ತಾ ಇದ್ದೀವಿ ಹಟ್ಟಿ ಚಿನ್ನದ ಗಣಿಗಳಿಂದ. ಹೀಗಾಗಿ ಭಾರತದ ಸಿರಿವಂತಿಗೆ ಕಾರಣರಾಗಿರತಕ್ಕಂಥವ್ರು ಕರ್ನಾಟಕದವರು. ಭಾರತದ ದುಡ್ಡಿಗೆ ಬೆನ್ನೆಲುಬಾಗಿರತಕ್ಕಂಥದ್ದು ಕನ್ನಡದ ಭೂಮಿ. ನಾವು ಶ್ರೀಮಂತರು ಹೌದೋ ಅಲ್ವೋ? ಇದು ವೈಭವಕ್ಕೆ ಕಾರಣ ಹೌದೋ ಅಲ್ವೋ? ಇನ್ನು ನಮ್ಮಲ್ಲಿ ಇರತಕ್ಕಂಥ ಭೂಮಿ ನಮ್ಮ ಕನ್ನಡಿಗರು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ಎಷ್ಟು ಸಶಕ್ತರಾಗಿದ್ದೇವೆ, ಸುಭಿಕ್ಷವಾಗಿದ್ದೇವೆ ಅಂತ ನಮ್ಮವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ನಾವು ಬಡವರು ಹಾಗೆ ಇದೇನು ಮಾತಾಡ್ಕೊಳ್ತಾರೆ, ಹಾಗಿಲ್ಲ ಅದೆಲ್ಲನೂ. ಈಗ ನೋಡಿ, ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ. ಈ ಪ್ರಪಂಚ ಅಂತ ಹುಟ್ಟುತ್ತಲ್ಲ, ಪ್ರಪಂಚ ಬಿಡಿ ಭೂಮಿ ಅಂತ ಹುಟ್ಟುತ್ತಲ್ಲ, ಈ ಭೂಮಿ ಅಂತ ಹುಟ್ಟಿದಾಗ ನಿಮಗೆ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆಯಲ್ಲೆಲ್ಲ ಓದಿದಾಗ ಹೇಗೆ ಭೂಮಿ ಹುಟ್ಟಿತು ಅನ್ನೋದ್ರ ವಿವರಣೆ ಕೊಡ್ತಾರೆ. ಮೊದಲೆಲ್ಲ ದ್ರವ ರೂಪದಲ್ಲಿತ್ತು, ಆಮೇಲೆ ಒಂಥರ ಮುದ್ದೆ ಆಗಾಯಿತು, ಆಮೇಲೆ ಈ ಭೂಮಿ ಆಯಿತು ಇತ್ಯಾದಿ ಎಲ್ಲ ವರ್ಣನೆ ಮಾಡ್ತಾರೆ. ದ್ರವರೂಪದಿಂದ ಗಟ್ಟಿಯಾಗಿ ಕೆಸರ ಹಾಗೆ ಆಗತಕ್ಕಂಥ ಸ್ಥಿತಿಗೆ ಬಂದು ಅಲ್ಲಿಂದ ದೊಡ್ಡದಾಗಿ ದೃಢವಾಗಿ ನೆಲವಾಗಿ ಈ ಭೂಮಿ ರೂಪುಗೊಳ್ತು. ಹಾಗೆ ಭೂಮಿ ರೂಪುಗೊಂಡಾಗ, ಕೋಟಿ ವರ್ಷಗಳ ಹಿಂದೆ ಹಾಗೆ ಭೂಮಿ ರೂಪುಗೊಂಡಾಗ ಪ್ರಪಂಚದಲ್ಲೆಲ್ಲ 6 ಬಂಡೆಗಳು ಉಳಿತು. ಅದರಲ್ಲಿ ಒಂದು ಬಂಡೆ ನಮ್ಮಲ್ಲಿದೆ, ಬೆಂಗಳೂರಿನಲ್ಲಿದೆ. ಎಲ್ಲಿದೆ? ಕೆಂಪು ತೋಟದಲ್ಲಿದೆ. ಅಂದರೆ ಜನರಿಗೆ ಗೊತ್ತಾಗಬೇಕು ಅಂದರೆ ಲಾಲ್ಬಾಗ್ನಲ್ಲಿದೆ ಅಂತ. ಲಾಲ್ಬಾಗ್ನ ಕೆಂಪು ತೋಟದ ಪೂರ್ವದ್ವಾರದಲ್ಲಿ ಒಂದು ದೊಡ್ಡ ಬಂಡೆ ಬಿದ್ದಿದೆ. ಅಲ್ಲಿ ಬಹಳ ವರ್ಷಗಳ ಹಿಂದಿನ ತನಕ ಒಂದು ಫಲಕ ಇತ್ತು, ಇದು ಪ್ರಪಂಚದ ಪ್ರಾಚೀನ ಬಂಡೆ ಅಂತ. ಈಗ ಅದು ಮುರಿದೋಗಿದೆ, ಹೋಗಿದೆ, ಆದರೆ ಬಂಡೆ ಇದ್ದೇ ಇರಬೇಕಲ್ಲ. ಅಲ್ಲಿ ವಿಚಾರಿಸಿದರೆ ಹೇಳ್ತಾರೆ, ಅಥವಾ ನೀವು ಬಂಡೆ ನೋಡಿದ್ರೆ ಗೊತ್ತಾಗುತ್ತೆ.